ಜಿಪ್ಪುಣರ ಊರಿಗೆ ಮೇಸ್ಟ್ರಾದ ಚಂದ್ರಯ್ಯ ಅವರ ಹೆಂಡತಿಯಾದ ಶ್ಯಾಮಲನ್ ಜೊತೆ ಸೇರಿ ತಿಮ್ಮಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಕಮಲಾಪುರಕ್ಕೆ ಹೋಗುವ ಬಸ್ಸಿಗೋಸ್ಕರ ಕಾಯ್ತಿದ್ರು. ಏನ್ರಿ ಹೀಗೆ ಗೊಂಬೆ ರೀತಿ ನಿಂತಿದ್ದೀರಾ ಅಲ್ವಾ? ಕಮಲಾಪುರಕ್ಕೆ ಹೋಗುವ ಬಸ್ಸು ಯಾವಾಗ ಬರ್ತದೆ ಅಂತ ಕೇಳಿ ಬರ್ಬೋದಲ್ವಾ? ನಾನು ನೋಡಿ ಬರ್ತೀನಿ ಶ್ಯಾಮಲಾ, ನೀನು ಚಿಂತೆ ಮಾಡ್ಬೇಡ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಸೂರ್ಯ ಎನ್ನುವ ವ್ಯಕ್ತಿ ಆ ಕಡೆ ಹೋಗ್ತಾ ಇದ್ರು. ಅವರನ್ನು ನೋಡಿ ಚಂದ್ರಯ್ಯ, ನೋಡಪ್ಪ, ನಾನು ಪೂಜಾರಿ ಮೇಸ್ಟ್ರು, ನಾನು ಕಮಲಾಪುರಕ್ಕೆ ಹೋಗ್ಬೇಕು. ಪುರೋಹಿತರ? ಯಾವ ಪುರೋಹಿತರು? ದೇವಸ್ಥಾನದ ಪುರೋಹಿತರಾ? ಹಾಗೆ ಸೂರ್ಯ ಕೇಳುವಾಗ ಶ್ಯಾಮಲಾ ತಲೆಗೆ ಹೊಡ್ಕೊಂಡು, ಏನ್ರಿ ನಿಮ್ಗೆ ಎಷ್ಟು ಸಲ ಹೇಳೋದು? ಯಾರಾದ್ರೂ ನಿಮ್ನ ಯಾವ ಕೆಲ್ಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನೀವು ಸ್ಕೂಲಿನ ಮೇಸ್ಟ್ರು ಅಂತ ಹೇಳ್ಬೇಕು ಅಂತ. ಇಲ್ಲ ಅಂದ್ರೆ ಇವರ ಹಾಗೆ ಎಲ್ರು ನಿಮ್ನ ಏನ್ ಕೆಲ್ಸ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಇಲ್ ನೋಡ್ರಯ್ಯ, ನೀವು ಗಂಡ ಹೆಂಡತಿ ಆಮೇಲೆ ಮಾತಾಡ್ಕೊಳ್ಳಿ. ಮೊದ್ಲು ನನ್ನ ಕರೆದ ವಿಷಯ ಏನು ಅಂತ ಹೇಳಿ. ಏನ್ ವಿಷಯ ಅಂತ ಗೊತ್ತಾದ್ರೆ ನಾನು ವಿಷಯನ ಹೇಳಿ ಹೋಗ್ತೀನಿ, ಇಲ್ಲದಿದ್ರೆ ನಾನು ಬಸ್ ಹತ್ತಿ ಊರಿಗೆ ಹೊರಟೋಗ್ತೀನಿ. ಓ ಹೌದಯ್ಯ, ನೀವು ಬಸ್ಸು ಅಂತ ಹೇಳಿದ ತಕ್ಷಣ ನನ್ಗೆ ಜ್ಞಾಪಕಕ್ಕೆ ಬಂತು, ಕಮಲಾಪುರಕ್ಕೆ ಹೋಗುವ ಬಸ್ಸು ಯಾವಾಗ ಬರುತ್ತೆ? ಚಂದ್ರಯ್ಯ ಹಾಗೆ ಕೇಳಿದಾಗ ಸೂರ್ಯ ನಗ್ತಾ ಇದ್ದ. ಸೂರ್ಯ ನಗುವುದನ್ನು ನೋಡಿ ಗೊಂದಲದಿಂದ, ಏನ್ರಿ ಈ ಮನುಷ್ಯ ಹೀಗೆ ನಗ್ತಾ ಇದ್ದಾರೆ? ಅವರು ಯಾಕೆ ನಗ್ತಾ ಇದ್ದಾರೆ ಅಂತ ನನ್ ಜೊತೆ ಕೇಳಿದ್ರೆ ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಶ್ಯಾಮಲಾ? ನಿನ್ ಜೊತೆ ಸೇರಿ ನಾನು ಕೂಡ ಅವರನ್ನು ಇವಾಗ ತಾನೇ ನೋಡ್ತಾ ಇರೋದು. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಸೂರ್ಯ ಮಾತನಾಡುವುದನ್ನು ನಿಲ್ಲಿಸಿ, ವಿಷಯನ ಕೇಳಿದ್ರ? ಈ ಪುರೋಹಿತರು ಮೇಸ್ಟ್ರು ಕಮಲಾಪುರಕ್ಕೆ ಪಾಠ ಹೇಳಿಕೊಡಕ್ ಹೋಗ್ತಾರಂತೆ. ಆ ಊರಿಗೆ ಬಸ್ನ ನೋಡ್ತಾ ಇದ್ದಾರೆ. ಕಮಲಾಪುರದ ಬಸ್ ಅಂತೆ. ಹಾಗೆ ಹೇಳಿ ವಿಷಯವನ್ನೇ ಹೇಳದೆ ಅಲ್ಲಿಂದ ಹೊರಟೋದ. ಚಂದ್ರಯ್ಯ ದಂಪತಿಗಳು ಕಷ್ಟಪಡುವುದನ್ನು ನೋಡಿ ಆಟೋ ಓಡಿಸುವಂತಹ ಸುಂದರಂ ಅವರ ಮುಂದೆ ಬಂದು ನಿಂತು ಅವರಿಗೆ ಕೈಯನ್ನು ಮುಗಿದು, ನೀವು ಆ ಮನುಷ್ಯನ ಜೊತೆ ಮಾತನಾಡಿದ್ದನ್ನು ನಾನ್ ಕೇಳಿದೆ. ನೀವು ಹೋಗ್ತಾ ಇರುವ ಊರು ಪಿಸನಾರಿ ಗ್ರಾಮ. ಪಿಸನಾರಿ ಗ್ರಾಮನ? ಅದೇನಪ್ಪ? ಆ ಊರಲ್ಲಿ ಇರೋರೆಲ್ಲ ತುಂಬಾನೇ ಜಿಪುಣರು, ಅದಕ್ಕೇನೆ ಆ ಊರಲ್ಲಿ ಜಿಪುಣರು ಜಾಸ್ತಿ ಆಗಿರುವ ಕಾರಣ ಆ ಊರಿಗೆ ಹೋಗುವ ಬಸ್ಸನ್ನೇ ನಿಲ್ಸ್ಬಿಟ್ರು. ಅರರೇ, ನಾನಿವಾಗ ಊರಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡೋದು? ನೀವು ನನಗೆ 1000 ರೂಪಾಯಿ ಕೊಟ್ರೆ ನಾನ್ ನಿಮ್ನ ಭದ್ರವಾಗಿ ಕರ್ಕೊಂಡೋಗಿ ಆ ಊರೊಳಗೆ ಬಿಟ್ಬಿಡ್ತೀನಿ. ಆದ್ರೆ 1000 ರೂಪಾಯಿಗೆ 1 ರೂಪಾಯಿ ಕಡಿಮೆ ಆದ್ರೂ ಕೂಡ ನಾನಲ್ಲಿಗೆ ಬರೋದಿಲ್ಲ. ಹಾಗೆ ಅಂದ್ರೆ ಮಾತ್ರ ಗಾಡಿನ ಹತ್ತಿ. ಹಾಗೆ ಹೇಳಿದ ತಕ್ಷಣ ಚಂದ್ರಯ್ಯ ದಂಪತಿಗಳು ಆಟೋ ಹತ್ತಿ ಊರೊಳಗೆ ಆಟೋ ಹೋಗಿ ಒಂದು ಮರದತ್ರ ನಿಂತಿತ್ತು. ನನ್ನಿಂದ ಇವಾಗ ಕೂಡ ನಂಬಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಒಂದು ಊರಿನ ಜನರೆಲ್ಲ ಹೇಗೆ ಜಿಪ್ನರಾಗ್ತಾರೆ? ನೀವು ಆ ಊರೊಳಗೆ ತಾನೇ ಹೋಗ್ತಾ ಇದ್ದೀರಾ? ಇನ್ನು 2 ದಿನದಲ್ಲಿ ಆ ಊರಿನ ಜನರ ಬಗ್ಗೆ, ಆ ಊರ ಬಗ್ಗೆ ಖಂಡಿತ ತಿಳ್ಕೊತೀರಾ. ಹೀಗೆ ಸುಂದರಂ ಆಟೋವನ್ನು ಓಡಿಸಿಕೊಂಡು 1 ಗಂಟೆ ನಂತರ ಆ ಊರೊಳಗೆ ಒಂದು ಮರದತ್ರ ನಿಲ್ಲಿಸಿದ. ಚಂದ್ರಯ್ಯ ಮತ್ತು ಶ್ಯಾಮಲಾ ಅವರು ಹೋಗುವಂತಹ ಊರು ಬಂತು ಅಂತ ಕೆಳಗಿಳಿದ್ರು. ಚಂದ್ರಯ್ಯ ಆಟೋ ಡ್ರೈವರಿಗೆ 1000 ರೂಪಾಯಿಯನ್ನು ಕೊಟ್ರು. ಸೂರ್ಯಂ ಅಲ್ಲಿಂದ ಹೊರಟೋದ್ರು. ಶ್ಯಾಮಲಾ ಸ್ವಲ್ಪ ದೂರದಲ್ಲಿ ಪಿಸನಾರಿ ಗ್ರಾಮಂ ಎನ್ನುವ ಬೋರ್ಡ್ ಅನ್ನು ನೋಡಿದ್ಲು. ಏನ್ರಿ ಆ ಬೋರ್ಡ್ ನ ನೋಡಿದ್ರಾ? ಹೀಗೆ ಶ್ಯಾಮಲಾ ಹೇಳಿದ ತಕ್ಷಣ ಚಂದ್ರಯ್ಯ ಕೂಡ ನೋಡಿದ. ಹೀಗೆ ಚಂದ್ರಯ್ಯ ಕೂಡ ಆ ಬೋರ್ಡ್ ಅನ್ನು ನೋಡ್ತಾ ನಿಂತಿದ್ದ. ಆ ಬೋರ್ಡ್ ಅನ್ನು ನೋಡ್ತಾ ಇರುವಾಗ ಅದೇ ಸ್ಕೂಲಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡುವಂತಹ ಪುರುಷೋತ್ತಮ ಚಪ್ಪಲನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾ ಇದ್ರು. ಏನಯ್ಯ, ಚಪ್ಲಿನ ಹಾಗೆ ಕೈಯಲ್ಲಿ ಇಟ್ಕೊಂಡ್ ಬರ್ತಿದೀಯಾ? ಇವಾಗ ನಮ್ಮ ಮರ. ಹೀಗೆ ಹೇಳಕ್ ಬಂದಿದ್ನ ನಿಲ್ಸ್ಬಿಟ್ಟ. ಚಂದ್ರಯ್ಯ ದಂಪತಿ ಅವನನ್ನೇ ನೋಡ್ತಿದ್ರು. ನೆರಳಲ್ಲಿ ಇದ್ದೀವಲ್ವಾ? ಹೀಗೆ ಮಾತನ್ನು ಮತ್ತೆ ನಿಲ್ಲಿಸಿದ. ಏನಯ್ಯ ನೀನು ಮಾತಾಡ್ತಾ ಮಾತಾಡ್ತಾ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸ್ತಿದೀಯಾ? ಕಾಲಿಗೆ ಚಪ್ಲಿ ಯಾಕೆ ಅಂತ. ಅಯ್ಯೋ, ನಿನ್ನ ಜಿಪುಣತನ ಸಾಕಯ್ಯ. ಹೊಸದಾಗಿ ಬಂದಿರುವ ಮೇಸ್ಟ್ರು ಇವನು ಎಷ್ಟು ಸಲ ನಿಲ್ಸಿ ಮಾತಾಡ್ತಾನೆ, ನನ್ನಿಂದ ಆಗೋದಿಲ್ಲ ಶ್ಯಾಮಲಾ. ಹೊಸ ಮೇಸ್ಟ್ರಿಗೆ. ಹಾಗೆ ಹೇಳುತ್ತಾ ಒಂದು ಕೈಯಲ್ಲಿ ಚಪ್ಪಲಿಯನ್ನು ಮತ್ತೊಂದು ಕೈಯಲ್ಲಿ ಚಂದ್ರಯ್ಯನ ಪೆಟ್ಟಿಗೆಯನ್ನು ಹಿಡಿದುಕೊಂಡ. ಅದೇನಯ್ಯ, ಹೊಸದಾಗಿ ಬಂದಿರುವ ಮೇಸ್ಟ್ರಿಗೆ ಅಂತ ಮಾತನ್ನ ನಿಲ್ಸ್ಬಿಟ್ಟೆ. ನಾನು ಏನು ಮಾತನಾಡಿದ್ರು ಹಾಗೇಂತೇಳಿ ಮತ್ತೆ ನಿಲ್ಲಿಸಿದ. ಏನಯ್ಯ ನಿನಗೆ ತೊಂದ್ರೆ? ನನ್ನ ಕ್ಷಮಿಸಿ, 3 ನಿಮಿಷನೇ. ಹೀಗೆ ಪುರುಷೋತ್ತಮನ್ನು ನೋಡಿದ ಶ್ಯಾಮಲಾ ಇವನು ಮಾತಿನಲ್ಲೂ ಜಿಪುಣ ಅಂತ ಅರ್ಥ ಮಾಡ್ಕೊಂಡ್ಲು. ಏನ್ರಿ, ಇವನು ಚಪ್ಪಲಲ್ಲಿ ಮಾತ್ರ ಜಿಪುಣ ಅಲ್ಲ, ಮಾತಿನಲ್ಲೂ ಜಿಪುಣ. ಇವನು ಮಾತಾಡುವಾಗ 3 ನಿಮಿಷ ಅಂತ ಮಾತಾಡಿ ನಿಲ್ಲಿಸ್ತಾ ಇದ್ದಾನೆ. ಹೌದಮ್ಮ, ನೀವು ನಿಜ ಹೇಳಿದ್ರಿ. ಹಾಗೇಂತೇಳಿ ಮತ್ತೆ ಪುನಃ ಮಾತನ್ನು ನಿಲ್ಲಿಸೇ ಬಿಟ್ಟ. ಮನೆನ ತೋರಿಸ್ತೀನಿ.
ಹೀಗೆ ಪುರುಷೋತ್ತಮ್ ವೇಗ ವೇಗ ನಡೆದುಕೊಂಡು ಬಂದು ಒಂದು ಮನೆ ಹತ್ರ ನಿಂತುಕೊಂಡ್ರು. ಚಂದ್ರಯ್ಯ ದಂಪತಿಗಳು ಆ ಮನೆ ಹತ್ರ ಬಂದ್ರು. ಮನೆಯ ಓನರಾದ ಕಾಂತಂ ಕೈಯಲ್ಲಿ ಕೀಯನ್ನು ಹಿಡಿದುಕೊಂಡು ನಿಂತಿದ್ಲು. ಅವರನ್ನು ನೋಡಿದ ತಕ್ಷಣ ಚಂದ್ರಯ್ಯನಿಗೆ ಅರ್ಥವಾಯಿತು ಅವರೇ ಮನೆಯ ಮಾಲೀಕರು ಅಂತ. ಮನೆನ ನೋಡಿದ್ರ ಮೇಸ್ಟ್ರೆ? ಯಾವುದಕ್ಕೂ ಒಂದ್ಸಲ ಮನೆನ ನೋಡ್ಬಿಡಣ ರೀ. ಇದು ಜಿಪಣ ಊರು. ಮನೆ ಒಳಗೆ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗದು ಮನೆ ಹೇಗಿದೆ ಅಂತ. ಶ್ಯಾಮಲಾ, ಊರಿಗೆ ಪಿಸ್ನಾರಿ ಗ್ರಾಮ ಅಂತ ಹೆಸರಿರ್ಬೋದು. ಈ ಊರಲ್ಲಿರೋರು ಕೂಡ ಜಿಪ್ನರಾಗಿರ್ಬೋದು. ಆದ್ರೆ ಮನೆ ಕೂಡ ಜಿಪ್ನತನದಿಂದಿರುತ್ತಾ? ಅದಲ್ಲ ರೀ, ನನಗೆ ಈ ಮನೆನ ನೋಡಿದ್ರೆ ನಿಜವಾಗ್ಲೂ ಇದು ಮನೆನಾ ಅನ್ಸುತ್ತೆ. ಹೆಂಡತಿ ಅಂದ್ರೆ ಹಾಗೇನೆ ಕೇಳ್ತಾಳೆ. ಹೌದು, ಅಡ್ವಾನ್ಸ್ ಎಷ್ಟು? ಅಡ್ವಾನ್ಸ್ ಎಷ್ಟು ಅಂತ ಕಾಂತಮ್ಮ ಹೇಳಿದ ತಕ್ಷಣ ಚಂದ್ರಯ್ಯ ಅಡ್ವಾನ್ಸ್ ಕೊಟ್ರು. ಈ ಮನೆಯ ರೂಲ್ಸ್ ಏನು ಅಂತ ನಾನ್ ಹೇಳ್ಬಿಡ್ತೀನಿ. ಇಲ್ಲದಿದ್ರೆ ನಾನು ಕೂಡ ನಿಮ್ಗೆ ಮತ್ತೆ ಮತ್ತೆ ಹೇಳ್ಬೇಕಾಗುತ್ತೆ. ಒಂದು ವೇಳೆ ಮರ್ತು ಕೂಡ ಹೋಗ್ಬೋದು. ನೋಡಿದ್ರಾ ಹೇಗೆ ಆರಂಭಿಸ್ತಾ ಇದ್ದಾರೆ ಅಂತ? ನೋಡ್ತಾನೆ ಇರಿ, ನಿಮ್ಮ ತಲೆ ಮೇಲೆ ಬಂಡೆಕಲ್ಲೇ ಬೀಳುತ್ತೆ. ಹಗ್ಲಲ್ಲಿ ಕರೆಂಟ್ ಇರೋದಿಲ್ಲ. ಹೊರಗಡೆಯಿಂದ ಗಾಳಿ ಬೆಳಕು ಎರಡೂ ಬರುತ್ತೆ. ಸಂಜೆ 6 ಗಂಟೆಗೆನೆ ಕರೆಂಟ್ ಬರುತ್ತೆ. 10 ಗಂಟೆ ಒಳಗೆ ಊಟ ಮಾಡಿ ಲೈಟ್ ಆಫ್ ಮಾಡಿ ಮಲ್ಕೋಬೇಕು. ಬೇಳೆ ಅಕ್ಕಿನೆಲ್ಲ ಮಿಕ್ಸಿಯಲ್ಲಿ ರುಬ್ಬಾರ್ದು, ಕಲ್ಲಲ್ಲೇ ಆಡಿಸ್ಬೇಕು. ಮನೆಯ ಹೊರಗಡೆ ಬಾವಿ ಇದೆ. ನೀವಿಬ್ರೇ ತಾನೆ? ನಿಮ್ಗೆ 4 ರಿಂದ 5 ಬಿಂದಿಗೆ ನೀರ್ ಸಾಕು. ಅದಕ್ಕೆ ಮೇಲೆ ತೆಗಿಬಾರ್ದು. ಒಂದಿನಕ್ಕೆ ಒಂದೇ ಸಲನೇ ಸ್ನಾನ ಮಾಡ್ಬೇಕು. 2 ಸಲ ಮಾಡುವಂಗಿಲ್ಲ. ಅದು ಕೂಡ ಒಲೆಯಲ್ಲಿ ಮಾಡ್ಬೇಕು. ಆ ಸೌದೆನ ಕೂಡ ನನ್ ಜೊತೆ ತಗೋಬೇಕು. ಒಂದು ವೇಳೆ ಗ್ಯಾಸ್ ಸ್ಟವ್, ಕೆರೋಸಿನ್ ಸ್ಟವ್ ಎಲ್ಲ ಇದ್ರೆ ಅದ್ನೆಲ್ಲ ಚೆನ್ನಾಗಿ ಮೂಟೆ ಕಟ್ಟಿ ತೆಗ್ದಿಟ್ಕೊಳ್ಳಿ. ನೀವು ಬೇರೆ ಮನೆಗೆ ಹೋದಾಗ ನಿಮ್ಗೆ ಉಪಯೋಗಕ್ಕೆ ಬರ್ಬೋದು. ಆ ಮಾತನ್ನು ಕೇಳಿ ಶ್ಯಾಮಲನಿಗೆ ತುಂಬಾ ಕೋಪ ಬಂತು. ಗಂಡನಿಗೆ ಬೈಯೋಣ ಅಂತ ನೋಡಿದ್ರು ಅವರ ಮುಂದೆ ಬೈದ್ರೆ ಮರ್ಯಾದೆ ಹೋಗುತ್ತೆ ಅಂತ ಗಂಡನನ್ನೇ ನೋಡ್ತಿದ್ಲು. ಚಂದ್ರಯ್ಯ ಶ್ಯಾಮಲನ ನೋಟವನ್ನು ಅರ್ಥ ಮಾಡಿಕೊಂಡು, ಸರಿ, ಇವಾಗಾದ್ರೂ ಮನೆಯೊಳಗೆ ಹೋಗ್ಬೋದಾ? ಹಾ, ಹೋಗ್ಬೋದು. ಆಮೇಲೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಮರ್ತೋಯ್ತು. ನೀವು ಯೂರಿನಿಗೆ ಹೋಗ್ಬೇಕಾದ್ರೆ ಒಂದಿನಕ್ಕೆ 5 ಸಲ ಹೋಗಿ. ಬಾತ್ರೂಮ್ಗೆ ಹೋಗ್ಬೇಕಂದ್ರೆ 1 ಸಲ 2 ಸಲ ಮಾತ್ರ ಹೋಗ್ಬೇಕು. ಅದೆಲ್ಲ ನಮ್ ಕೈಯೆಲ್ಲ ಇದೆ. ನಾವು ಜೋಪಾನದಲ್ಲಿದ್ರೆ ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ. ಮೊದ್ಲು ಹೋಗಿ ಮನೆನ ನೋಡಿ. ಹಾಗೆ ಹೇಳಿದಾಗ ಚಂದ್ರಯ್ಯ ದಂಪತಿಯವರು ಮನೆಯೊಳಗೆ ಬಂದ್ರು. ಮನೆಯನ್ನು ಬಾಗಿಲು ತೆಗೆದು ನೋಡಿದಾಗ ಆ ಮನೆಗೆ ಒಂದೇ ಬಾಗಿಲಿತ್ತು. ಮನೆಯ ಒಳಗಿನಿಂದ ಆಕಾಶವೆಲ್ಲ ಕಾಣ್ತಾ ಇತ್ತು. ಅದನ್ನು ನೋಡಿದ ಶ್ಯಾಮಲನಿಗೆ ತುಂಬಾನೇ ಕೋಪ ಬಂದು, ಏನ್ರಿ ಇದು? ಮನೆ ಕಣ್ರಿ, ನೋಡ್ಲಿಕ್ಕೆ ಎಷ್ಟ್ ಚೆನ್ನಾಗಿದೆ ನೋಡಿ. ಏನು ಇದು ಮನೆನಾ? ಹೊರಗಿಂದ ನೋಡ್ಲಿಕ್ಕೆ ಮಾತ್ರ ಮನೆ ರೀತಿ ಅನ್ಸ್ತಾ ಇದೆ. ಒಳಗೆ ಬಂದು ನೋಡಿದ್ರೆ ತಾನೆ ಇದ್ರ ಲಕ್ಷಣ ಏನು ಅಂತ ಗೊತ್ತಾಗೋದು. ಈ ಮನೆಗೆ ಒಂದೇ ಬಾಗ್ಲಿದೆ. ಹಿಂದೆ ಬಂದು ನೋಡಿದ್ರೆ ಬಾಗ್ಲೇ ಇಲ್ಲ. ನಮಗೆ ಈ ಮನೆ ಬೇಡ. ನಾನಿನ್ನು ಹೇಳಿ ಮುಗಿಸ್ಲೇ ಇಲ್ಲ. ಒಂದ್ಸಲ ಅಡ್ವಾನ್ಸ್ ಕೊಟ್ಮೇಲೆ ಈ ಮನೆ ನಿಮ್ಗೆ ಇಷ್ಟ ಆಗದಿದ್ರು ಅಡ್ವಾನ್ಸ್ ಮಾತ್ರ ತಿರುಗಿ ಬರಲ್ಲ. ಇಷ್ಟ ಆಗದಿದ್ರೆ ನೀವು ಹೋಗ್ತಾ ಇರಿ. ವಿಷಯವನ್ನು ಹೇಳಿ ಕಾಂತಮಲ್ಲಿಂದ ಹೊರಟೋದ್ಲು. ಗಂಡ ಹೆಂಡತಿಯ ಮಾತನ್ನು ಕೇಳಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ನಿಂತಿದ್ರು. ರೀ, ತುಂಬಾ ತಲೆನೋವಾಗ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಅಂಗಡಿಗೆ ಹೋಗಿ ಸಕ್ಕರೆ, ಟೀ ಹುಡಿ, ಹಾಗೇನೆ ಹಾಲ್ ಕೂಡ ತಗೊಂಬನ್ರಿ. ಸರಿ ಶ್ಯಾಮಲಾ, ನಾನು ಇವಾಗ್ಲೇ ಹೋಗಿ ತಗೊಂಬರ್ತೀನಿ. ಹೀಗೆ ಚಂದ್ರಯ್ಯ ಮನೆಯಿಂದ ಹೊರಗಡೆ ಬಂದು ಸ್ವಲ್ಪ ದೂರದಲ್ಲಿರುವ ಅಂಗಡಿಗೆ ಬಂದ. ಆ ಅಂಗಡಿ ರಮಣಮ್ಮಂದು. ಮೊದಲೇ ಈ ಊರು ಜಿಪಣ ಊರು. ಅದರಲ್ಲೂ ಈ ರಮಣಮ್ಮ ಜಿಪಣತನದಲ್ಲಿ ಡಿಗ್ರಿ ಹೋಲ್ಡರ್. ಒಂದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮತ್ತೊಂದು ಕಣ್ಣಲ್ಲಿ ನೋಡ್ತಾ ಇದ್ರು. ಏನಮ್ಮ, ಆ ಕಣ್ಣಿಗೆ ಏನಾಯ್ತು? ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ? ಏನು ಇಲ್ಲಪ್ಪ, ದೃಷ್ಟಿನ ಸ್ವಲ್ಪ ಕೂಡಿಡ್ತಿದ್ದೀನಷ್ಟೇ. ಆ ಮಾತನ್ನ ಕೇಳಿ ಚಂದ್ರಯ್ಯನಿಗೆ ತಲೆನೇ ಸುತ್ಬಿಡ್ತು. ಆದ್ರೂ ಅವನನ್ನು ಅವನೇ ಕಂಟ್ರೋಲ್ ಮಾಡ್ಕೊಂಡು ನಿಂತಿದ್ದ. ಸರಿ ಹೇಳಿ, ನಿಮ್ಗೆ ಏನ್ ಬೇಕು? ಒಂದು ಹಾಲಿನ ಪ್ಯಾಕೆಟ್ ಕೊಡಿ ಅಮ್ಮ. ಸಣ್ಣ ಗ್ಲಾಸ್ನ ತಂದಿದ್ದೀರಾ ಇಲ್ಲ ದೊಡ್ಡ ಗ್ಲಾಸ್ನ ತಂದಿದ್ದೀರಾ? ಸಣ್ಣ ಗ್ಲಾಸು, ದೊಡ್ಡ ಗ್ಲಾಸಾ? ಯಾಕೆ? ಇಲ್ಲಿ ಹಾಲ್ನ ಪ್ಯಾಕೆಟ್ ಅಲ್ಲೆಲ್ಲ ಕೊಡಕ್ಕಾಗೋದಿಲ್ಲ. ಗ್ಲಾಸ್ ಅಲ್ಲೇ ಕೊಡೋದು. ಸಣ್ಣ ಗ್ಲಾಸಿಗೆ 10 ರೂಪಾಯಿ, ದೊಡ್ಡ ಗ್ಲಾಸಿಗೆ 25 ರೂಪಾಯಿ. ಹಾಗೆ ಹೇಳಿದಾಗ ಚಂದ್ರಯ್ಯ ಹಾಲಿನ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿದ. 2 ಕೆಜಿ ಅಕ್ಕಿ, ಅರ್ಧ ಕೆಜಿ ಸಕ್ಕರೆ, ಅರ್ಧ ಕೆಜಿ ಬೇಳೆ, ಅರ್ಧ ಕೆಜಿ ಉದ್ದಿನ ಬೇಳೆ, 1 ಅರಿಶಿನ ಹುಡಿ, ಉಪ್ಪು, ಸಾಸುವೆ. ತರಕಾರಿ ಇದ್ಯಾ? ತರಕಾರಿ ಇದ್ರೆ ಅದ್ರ ಜೊತೆ ಟೊಮೆಟೊ, ಈರುಳ್ಳಿ ಕೂಡ 1 ಕೆಜಿ. ಇಲ್ಲಿ ನೋಡಪ್ಪ, ಮೊದ್ಲು ದಿನಸಿ ವಸ್ತುಗಳನ್ನ ತಗೋ, ಆಮೇಲೆ ಬೇಕಾದ್ರೆ ತರಕಾರಿ ತಗೋಬಹುದು. ಸರಿ, ಎಲ್ಲದಕ್ಕೂ ಬ್ಯಾಗ್ ತಂದಿದ್ದೀರಾ? ಯಾಕೆ ಬ್ಯಾಗ್ ತರಬೇಕು? ಅಂಗಡಿಯವರು ನೀವು ಅದನ್ನು ಕೊಡೋದಿಲ್ವಾ? ಅದೇಂಗಪ್ಪ, ಬ್ಯಾಗ್ನ ನಾವಿಟ್ಕೊಳ್ತೀವಿ. ಆಮೇಲೆ ಇನ್ನೊಂದು ವಿಚಾರಪ್ಪ, ಇಲ್ಲಿ ಕೆಜಿ ಲೆಕ್ಕದಲ್ಲಿ ಕೇಳಿದ್ರೆ ಯಾವುದೂ ಕೊಡೋದಿಲ್ಲ. ಎಲ್ಲವನ್ನು ಗ್ಲಾಸಲ್ಲಿ ಮಾತ್ರ ಕೊಡ್ತಾ ಇರೋದು. ಸಣ್ಣ ಗ್ಲಾಸಿಗೆ 50 ರೂಪಾಯಿ, ದೊಡ್ಡ ಗ್ಲಾಸಿಗೆ 100 ರೂಪಾಯಿ ಅಪ್ಪ.
ಆ ಮಾತು ಕೇಳಿ ಚಂದ್ರಯ್ಯನಿಗೆ ಹುಚ್ಚಿ ಹಿಡಿದು ಅಲ್ಲಿಂದ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಊರ್ ಬಿಟ್ಟೆ ಹೊರಟು